ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕೇರಿಯನ್ ಕ್ರಾಸ್ ಹಾಗೆ ಸ್ಕಾರ್ಲೆಟ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ಫ್ಯಾನ್ಸ್ ಗಳು ನಮ್ಮ ಕೇರಿಯನ್ ಕ್ರಾಸ್ ಹಾಗೆ ಸ್ಕಾರ್ಲೆಟ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ನ ಮಾಡ್ತಾ ಇದೆ. ಇವರಿಬ್ಬರಿಗೂ ಕೂಡ ಪುಷ್ ನ ಕೊಡಿ ಅಂತ ಫ್ಯಾನ್ಸ್ ಗಳು ಡಿಮ್ಯಾಂಡ್ ನ ಮಾಡ್ತಾ ಇದ್ದಾರೆ. ಆ ಡಿಮ್ಯಾಂಡ್ ಮಾಡೋದಕ್ಕೇನೆ ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಫೈನಲಿ ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಸ್ಯಾಮಿ ಜೈನ್ ಅವರ ವಿರುದ್ಧ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಅವಕಾಶನ ಕೊಡ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ಗೆದ್ದಿದ್ಕೇನೆ ಫ್ಯಾನ್ಸ್ ಗಳು ಸ್ಯಾಮಿ ಜೈನ್ ಅವ್ರನ್ನೇ ಹೇಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆ ಲೆವೆಲ್ ನ ಸಪೋರ್ಟ್ ಕೇರಿಯನ್ ಕ್ರಾಸ್ ಅವರಿಗೆ ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ. ಆದ್ರೂ ಕೂಡ ಡಬ್ಲ್ಯೂ ಅವರು ನಮ್ಮ ಕೇರಿಯನ್ ಕ್ರಾಸ್ ಹಾಗೆ ಸ್ಕಾರ್ಲೆಟ್ ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಕೊಟ್ಟಿಲ್ಲ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಇವರಿಬ್ಬರ ಕಾಂಟ್ರಾಕ್ಟ್ ಮುಂದಿನ ತಿಂಗಳಲ್ಲಿ ಎಂಡ್ ಆಗುತ್ತಂತೆ. ಅಷ್ಟೊತ್ತಿಗೆ ಏನಾದ್ರೂ ಡಬ್ಲ್ಯೂ ಅವರು ಇವರಿಬ್ಬರಿಗೂ ಕೂಡ ಹೊಸ ಕಾಂಟ್ರಾಕ್ಟ್ ನ ಕೊಡ್ಲಿಲ್ಲ ಅಂದ್ರೆ ಇವರಿಬ್ರು ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗ್ತಾರೆ. ಅಂಡ್ ಆಗ ಡಬ್ಲ್ಯೂ ಕಂಪನಿಗೆ ಇನ್ನೂ ಕೂಡ ಬ್ಯಾಕ್ ಕ್ಲಾಶ್ ಸಿಗುತ್ತೆ. ಬಟ್ ಅದು ಸ್ವಲ್ಪ ದಿನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಈಗ ಡಬ್ಲ್ಯೂಗೆ ಬಿಟ್ಟಿದ್ದು ಕೇರಿಯನ್ ಕ್ರಾಸ್ ಹಾಗೆ ಸ್ಕಾರ್ಲೆಟ್ ಅವ್ರನ್ನ ಸೈನ್ ಮಾಡಿಸ್ಕೋಬೇಕು ಅಂತ ಅವರಿಗೆ ಆಸೆ ಇದ್ರೆ ಇವರನ್ನ ಡಬ್ಲ್ಯೂ ಅವರು ಸೈನ್ ಮಾಡಿಸ್ಕೋತಾರೆ. ಇಲ್ಲ ಇವರಿಬ್ಬರ ಕಾಂಟ್ರಾಕ್ಟ್ ಮುಗ್ದೋಗ್ಲಿ ಅಂತ ಸುಮ್ಮನೆ ಬಿಡ್ತಾರೆ. ಐ ಥಿಂಕ್ ಈಗ ಮತ್ತೊಮ್ಮೆ ಮಂಡೇ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಸ್ಯಾಮಿ ಜೈನ್ ಅವರ ಮೇಲೆ ಅಟ್ಯಾಕ್ ಮಾಡಿರೋ ಕಾರಣ ಇವರ ಫ್ಯೂಡ್ ನ ಡಬ್ಲ್ಯೂ ಅವರು ಕಂಟಿನ್ಯೂ ಮಾಡ್ತಾ ಇದೆ ಅನ್ಕೋತೀನಿ. ಅದಕ್ಕೋಸ್ಕರನಾದ್ರೂ ಕಾಂಟ್ರಾಕ್ಟ್ ನ ಆಫರ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡ್ಬೇಕು ಗೈಸ್, ಕೇರಿಯನ್ ಕ್ರಾಸ್ ಹಾಗೆ ಸ್ಕಾರ್ಲೆಟ್ ಅವರ ಭವಿಷ್ಯ ಇನ್ನೇನು ನಿರ್ಧಾರ ಆಗುತ್ತೆ. ಏನೇ ಆಗಲಿ ಗೈಸ್, ಅವ್ರು ಎಷ್ಟೇ ಸೈನ್ ಮಾಡಿಸ್ಕೊಂಡ್ರು ಕೂಡ ಒಬ್ಬ ಸೂಪರ್ ಸ್ಟಾರ್ ಬುಕ್ಕಿಂಗ್ ನ ಹೆಂಗ್ ಮಾಡಬೇಕು ಹೆಂಗ್ ಬಿಡಬೇಕು ಅಂತ ಡಬ್ಲ್ಯೂ ಕಂಪನಿಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಉದಾಹರಣೆಗೆ ನಾವು ಆಟ್ರುತ್ ಅವ್ರನ್ನೇ ತಗೋಬಹುದು. ಆಟ್ರುತ್ ಅವ್ರನ್ನ ರಿಲೀಸ್ ಏನೋ ಮಾಡಿದ್ರು, ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡಿದ್ಕೆ ಆಟ್ರುತ್ ಅವ್ರನ್ನ ಮತ್ತೊಮ್ಮೆ ಡಬ್ಲ್ಯೂ ಅವರು ಕಂಪನಿಗೆ ಕರೆಸಿದ್ರು. ಬಟ್ ಈಗ ಆಟ್ರುತ್ ಅವರು ಎಲ್ಲಿದ್ದಾರೆ? ನಿಜವಾಗ್ಲೂ ಅವರ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿಸೋದಕ್ಕೆ ಕೂದಲನ್ನೆಲ್ಲ ಕಟ್ ಮಾಡಿಸಿದ್ರಿ ಗುರು. ಬಟ್ ಈಗ ಅವರ ಗತಿ ಏನಾಗಿದೆ? ಅಲೆಸ್ಟರ್ ಬ್ಲ್ಯಾಕ್ ಅವರ ಜೊತೆ ಅವರು ಫ್ಯೂಡ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲೋ ಆಗಾಗ ಬರ್ತಾ ಇರ್ತಾರೆ. ನಿಜವಾಗ್ಲೂ ಚೂರು ಕೂಡ ಬದಲಾವಣೆ ಆಗಿಲ್ಲ. ಅಂದ್ರೆ ಡಬ್ಲ್ಯೂ ಅವರು ಇದನ್ನ ಯಾವ ರೀತಿ ನೋಡ್ತು ಗೊತ್ತಾ? ಫ್ಯಾನ್ಸ್ಗಳು ವಾಪಸ್ ಕರ್ಕೊಳ್ಳಿ ಅಂತ ಮಾತ್ರ ಡಿಮ್ಯಾಂಡ್ ಮಾಡ್ತಾ ಇರೋದು. ಸೊ ನಾವು ವಾಪಸ್ ಕರ್ಕೋತೀವಿ. ಆಟ್ರುತ್ ಅವರು ಇಷ್ಟು ವರ್ಷ ನಿಯತ್ತಾಗಿ ಡಬ್ಲ್ಯೂ ಅಲ್ಲಿ ಇದ್ರಲ್ಲ, ಆ ಒಂದು ನಿಯತ್ತಿಗೋಸ್ಕರ ಫ್ಯಾನ್ಸ್ಗಳು ಆ ರೀತಿ ಡಿಮ್ಯಾಂಡ್ ಮಾಡ್ತಾ ಇದ್ರು ಹೊರತು ಆಟ್ರುತ್ ಅವರಿಗೆ ಗೊತ್ತು ನಾವು ಎಷ್ಟೇ ಪುಷ್ ಮಾಡಿದ್ರು ಕೂಡ ಫ್ಯಾನ್ಸ್ಗಳು ನೋಡಿ ಸುಮ್ಮನೆ ಆಗ್ತಾರೆ ಅಂತ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಸೊ ಇವಾಗ ಆಟ್ರುತ್ ಅವರ ಗತಿ ನೋಡ್ತಾ ಇರಬಹುದು ನೀವೇ ಯಾವ ರೀತಿ ಆಗಿದೆ ಅಂತ. ಅಂಡ್ ಕೇರಿಯನ್ ಕ್ರಾಸ್ ಅವರ ಗತಿನೂ ಕೂಡ ನೋಡಬೇಕು, ಡಬ್ಲ್ಯೂ ಅವರು ಎಲ್ಲಿಗೆ ತಾಂಡೋಗಿ ನಿಲ್ಲಿಸ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹಾರ್ಡಿ ಬಾಯ್ಸ್ ಗಳ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಹಾರ್ಡಿ ಬಾಯ್ಸ್ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ಅವರು ಡಬ್ಲ್ಯೂ ರಿಟರ್ನ್ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾವಿಬ್ರು ಕೂಡ ಇನ್ನೊಮ್ಮೆ ಡಬ್ಲ್ಯೂ ಅಲ್ಲಿ ಒಂದು ಲಾಸ್ಟ್ ರನ್ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿದ್ದೀವಿ. ಅಂಡ್ ಈಗ ಇದು ಇನ್ನೂ ಕೂಡ ಪಾಸಿಬಲ್ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾವಿಬ್ರು ಕೂಡ ಈಗ TNA ಜೊತೆ ಇದ್ದೀವಿ. ಅಂಡ್ TNA ಹಾಗೆ ಡಬ್ಲ್ಯೂ ಅವರ ನಡುವೆ ಪಾರ್ಟ್ನರ್ಶಿಪ್ ಕೂಡ ಆಗಿರೋದ್ರಿಂದ ಈಗ ನಾವಿಬ್ರು ಕೂಡ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹಾರ್ಡಿ ಬಾಯ್ಸ್ಗಳು ಕಮೆಂಟ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನೀವಿಬ್ರು ಕೂಡ ಹಾಲ್ ಆಫ್ ಫೇಮ್ ಆಗೋದಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಅಂತ. ಅದಕ್ಕೆ ನಮ್ಮ ಜೆಫ್ ಹಾರ್ಡಿ ಅವರು ಹೇಳ್ತಾರೆ, ನನಗೆ ತುಂಬಾ ವರ್ಷಗಳ ಹಿಂದೆನೆ ಡಬ್ಲ್ಯೂ ಹಾಲ್ ಆಫ್ ಫೇಮ್ ಅಲ್ಲಿ ಫೀಚರ್ ಆಗೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಡಬ್ಲ್ಯೂ ಅವರೇ ನನ್ನನ್ನು ಕರೆದಿದ್ರು. ಬಟ್ ನಾನು ಆ ಒಂದು ಐಡಿಯಾನ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ಒಬ್ಬನೇ ಒಂಟಿಯಾಗಿ ಹಾಲ್ ಆಫ್ ಫೇಮ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಬದಲಿಗೆ ನನ್ನ ಬ್ರದರ್ ಮೆತ್ ಹಾರ್ಡಿ ಅವರ ಜೊತೆ ಸೇರಿಕೊಂಡು ನಾನು ಹಾಲ್ ಆಫ್ ಫೇಮ್ಗೆ ಬರಬೇಕು ಅಂತ ಆ ಒಂದು ಐಡಿಯಾನ ನಾನು ರಿಜೆಕ್ಟ್ ಮಾಡಿದೆ ಅಂತ ನಮ್ಮ ಜೆಫ್ ಹಾರ್ಡಿ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಅಣ್ಣ ತಮ್ಮ ಅಂದ್ರೆ ಜೆಫ್ ಹಾರ್ಡಿ ಹಾಗೆ ಮೆತ್ ಹಾರ್ಡಿ ತರ ಇರಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ರೋಮನ್ ರೈನ್ಸ್ ಅವರು ಯಾವಾಗ ಬೇಕಾದ್ರೂ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಬಹುದು. ಯಾಕಂದ್ರೆ ಈಗ ಸಮ್ಮರ್ ಸ್ಲಾಮ್ಗೆ ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ತಿಂಗಳು. ನಿಜವಾಗ್ಲೂ ಇನ್ನ ಒಂದೇ ಒಂದು ತಿಂಗಳಲ್ಲಿ ನಾವು ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ನ ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ನನಗಂತೂ ನಂಬೋದಿಕ್ಕೇನೆ ಆಗ್ತಾ ಇಲ್ಲ, ಟೈಮು ಇಷ್ಟೊಂದು ಬೇಗ ಬರ್ತಾ ಇದೆ. ಏನೇ ಆಗಲಿ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಕ್ಕೋಸ್ಕರ ಸಮ್ಮರ್ ಸ್ಲಾಮ್ಗೆ ಫ್ಯೂಡ್ ನ ಮಾಡೋದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಆದಷ್ಟು ಬೇಗ ಯಾವುದಾದ್ರೂ ಒಂದು ಮಂಡೇ ನೈಟ್ ಎಪಿಸೋಡ್ ಅಲ್ಲಿ ನಮಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ಅಥವಾ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ
ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ನಾನಿವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ, ಬದಲಿಗೆ 2026ರ ರಾಯಲ್ ರಂಬಲ್ನ ರೋಮನ್ ರೈನ್ಸ್ ಅವರು ಗೆಲ್ಬಹುದು. ಈ ರೀತಿ ಫ್ಯಾನ್ಸ್ಗಳ ಥಿಯರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫ್ಯಾನ್ಸ್ಗಳು ಸ್ಪೆಕ್ಯುಲೇಟ್ ಮಾಡೋದ್ರ ಮುಖಾಂತರ ಅವರೇ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ 100% 2026ರ ರಾಯಲ್ ರಂಬಲ್ನ ರೋಮನ್ ರೈನ್ಸ್ ಅವರು ಗೆದ್ದೇ ಗೆಲ್ತಾರೆ ಅಂತ. ಅವರು ಈ ರೀತಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ನಾವು 10 ವರ್ಷ ಹಿಂದಕ್ಕೆ ಹೋದ್ರೆ ಗೈಸ್ 2014ರಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ರು. ಅದೇ ರೀತಿ 2015ರಲ್ಲಿ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದಿದ್ರು. ಅಂಡ್ ಅದಾದ್ಮೇಲೆ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅಂಡ್ ಆಗ ಸೆತ್ ರಾಲೆನ್ಸ್ ಅವರು ಬಂದು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದ್ರು. ಅಂಡ್ ಈಗ ಮತ್ತೊಮ್ಮೆ ಅದೇ ಸಿನಾರಿಯೋ ರಿಪೀಟ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂದ್ರೆ 2025ರಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ದಾರೆ. ಅಂಡ್ ಅದೇ ರೀತಿ 2026ರ ರಾಯಲ್ ರಂಬಲ್ ನ ರೋಮನ್ ರೈನ್ಸ್ ಅವರು ಗೆಲ್ಬಹುದು ಅಂತ ಫ್ಯಾನ್ಸ್ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗೈಸ್, 2026ರ ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲಿ ಕೂಡ ಆಗ್ತಾ ಇದೆ. ಸೊ ಪ್ರಾಬಬ್ಲಿ ಆ ಒಂದು ಬಿಗ್ ರಾಯಲ್ ರಂಬಲ್ ನ ನಮ್ಮ ರೋಮನ್ ರೈನ್ಸ್ ಅವರು ಗೆಲ್ಬಹುದು, ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ರೋಮನ್ ರೈನ್ಸ್ ಅವರು 2026ರ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾ ಮೈನ್ ಇವೆಂಟ್ ಮಾಡ್ತಾರ? ಅಂಡ್ ಹಿಂಗೆ WWE ಅವರು ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು. ಅಷ್ಟೊತ್ತಿಗೆ ನಮ್ಮ ಸೆತ್ ರಾಲೆನ್ಸ್ ಅವರು WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಅಥವಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮೇಲೆ ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಬಹುದು. ನನ್ನ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ರಸಲ್ ಮೇನಿಯಾ ಡ್ರೀಮ್ ಮ್ಯಾಚ್ ವಿಡಿಯೋದಲ್ಲೂ ಕೂಡ ನಾನು ಇದನ್ನೇ ಪ್ರೆಡಿಕ್ಟ್ ಮಾಡಿದ್ದೀನಿ. ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆಲ್ಬಹುದು ಅಥವಾ ಎಲಿಮಿನೇಷನ್ ಚೇಂಬರ್ ನಾದ್ರೂ ಗೆದ್ದು ರಸಲ್ ಮೇನಿಯಾದಲ್ಲಿ ಸೆತ್ ರಾಲೆನ್ಸ್ ಅವ್ರನ್ನ ಫೇಸ್ ಮಾಡಬಹುದು ಅಂತ ಕಾದ್ ನೋಡ್ಬೇಕು ಗೈಸ್ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆಯ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಾನು ಟೈಮ್ ಟ್ರಾವೆಲ್ ಮಾಡಿ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ಈಗಾಗಲೇ ವಿಡಿಯೋನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಟೈಮ್ ಟ್ರಾವೆಲ್ ಮಾಡಿದ್ದು ನಿಜನಾ, ನಾನು ಭವಿಷ್ಯ ನುಡಿದಿರೋದು ನಿಜನೋ ಇಲ್ವೋ ಅಂತ ನೀವೆಲ್ಲರೂ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನ ನೋಡಿ ತಿಳ್ಕೋಬಹುದು. ನಾಳೆ ಸ್ಮ್ಯಾಕ್ ಡೌನ್ ಗೆ WWE ಅವರು ಅಫಿಷಿಯಲ್ ಆಗಿ ಏನೇನ ಅಡ್ವರ್ಟೈಸ್ ಮಾಡಿದ್ದಾರೆ ಅಂತಾನೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ಒಂದು ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಸರ್ಪ್ರೈಸ್ ರಿಟರ್ನ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಶೆಲ್ ಫೇರ್ ಹಾಗೆ ನಿಕ್ ಕಾರ್ಡಿಸ್ ಅವರ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ಒಂದು ಟ್ರಿಪಲ್ ಥ್ರೆಡ್ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಗೆದ್ದವರು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಆಗ್ತಾ ಇರ್ತಕ್ಕಂತಹ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಫ್ಯಾಟಲ್ 4-ವೇ ಮ್ಯಾಚ್ ಗೆ ಜಾಯಿನ್ ಆಗ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶೆಲ್ ಫೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರು ವಿನ್ ಆಗ್ತಾರೆ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ WWE ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಓಟನ್ ಅವರ ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೊಂದು 10 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ವೈಲ್ಡ್ 6 ಅವರು ವಿನ್ ಆಗ್ತಾರೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ನಾನು ನನ್ನ ಚಾಂಪಿಯನ್ಶಿಪ್ ನ ಎವಲ್ಯೂಷನ್ 2 ಅಲ್ಲಿ ಟ್ರಿಶ್ ಸ್ಟ್ರಾಟಸ್ ಅವರ ಮೇಲೆ ಡಿಫೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಟ್ರಿಶ್ ಸ್ಟ್ರಾಟಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಇವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಫ್ರಾಕ್ಸಿಯಂ ವರ್ಸಸ್ ಆಂಡ್ರಾದೆ ಅಂಡ್ ರೇ ಫಿನಿಕ್ಸ್ ಅವರ ನಡುವೆ ಒಂದು ಅದ್ಭುತವಾದ ಟ್ಯಾಗ್ ಟೀಮ್ ಮ್ಯಾಚ್ ಇದಾಗಿರುತ್ತೆ. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಜಾಕೋ ಫಾಟು ಅಂಡ್ ಜಿಮ್ಮಿ ವೂಸೋ ವರ್ಸಸ್ ಸೋಲೋ ಸಿಕೋವಾ ಹಾಗೆ ಜೆಸಿ ಮ್ಯಾಟಿ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋ ಫಾಟು ಹಾಗೆ ಜಿಮ್ಮಿ ವೂಸೋ ಅವರು ವಿನ್ ಆಗ್ತಾರೆ. ಅವರು ಗೆದ್ದಾದ್ಮೇಲೆ ಸೋಲೋ ಸಿಕೋವಾ ಅವರ ಇಡೀ ಫ್ಯಾಕ್ಷನ್ ಜೇಕೋ ಫಾಟು ಹಾಗೆ ಜಿಮ್ಮಿ ವೂಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಜೇ ವೂಸೋ ಹಾಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನಮಗೆ ಎಂಡಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.